ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಿಡಿಯೋದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಬರ್ತ್ಡೇ ದಿನದಂದು ಒಂದಿಷ್ಟು ಮಾತುಗಳನ್ನು ಆಡ್ತಾರೆ. ಆ ಒಂದು ಮಾತುಗಳ ಚರ್ಚೆ ಈಗ ಸಾಕಷ್ಟು ನಡೀತಾ ಇದೆ. ಸೊ ಅದರ ಬಗ್ಗೆ ಒಂದಿಷ್ಟು ಈ ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭವಾಗಿದ್ದಾವೆ. ಆ ಒಂದು ಪ್ರಶ್ನೆಗಳ ಕುರಿತಾಗಿ ಜೊತೆಗೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿಮ್ಮ ಮುಂದೆ ಚರ್ಚೆಯನ್ನು ಇಡುವಂಥದ್ದು ಅಥವಾ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರ್ತಕ್ಕಂತಹದ್ದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಾಗಲೇ ಮಾತ್ರ ಏನು ಮಾತನಾಡ್ತಾ ಇದ್ದೀವಿ, ಏನು ವಿಷಯ, ಯಾಕೆ ಈ ಒಂದು ಪ್ರಶ್ನೆಗಳು ಉಟ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಎಂಬುದು ಅರ್ಥ ಆಗುತ್ತೆ. ಅದು ಹೊರತುಪಡಿಸಿ ನೀವೇನಾದರೂ ಅರ್ಧದಲ್ಲಿ ಅಥವಾ ಮಧ್ಯದಲ್ಲಿ ವಿಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ವಿಡಿಯೋದ ಮಾಹಿತಿ ಏನು ಅಂತ ಗೊತ್ತಾಗದೇನೆ ನೀವು ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ಸ್ಗಳನ್ನ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ನೀವು ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ಗಳನ್ನ ಮಾಡಿ ಅದರಿಂದ ಏನೋ ಅಭ್ಯಂತರ ಇಲ್ಲ, ಬದಲಿಗೆ ಮಾಹಿತಿ ನಿಮಗೆ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇವರು ಕೂಡ ಗೊತ್ತಿರೋ ಹಾಗೆ ಇವತ್ತು ಕಿಚ್ಚ ಸುದೀಪ್ ಅವರ ಬರ್ತಡೇ. ಈ ಒಂದು ವಿಡಿಯೋದಲ್ಲಿ ಅವರಿಗೆ ಒಂದು ಶುಭ ಹಾರೈಸುತ್ತಾ ಅವರಿಗೆ ಹುಟ್ಟುಹಬ್ಬದ ದಿನದಂದು ಒಳ್ಳೆಯದಾಗಲಿ ಅಂತ ಬಯಸುತ್ತಾ, ಈಗ ನಾನು ಕಿಚ್ಚ ಸುದೀಪ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಮಾತುಗಳನ್ನು ಆಡಿದ್ರು. ಆ ಒಂದು ಮಾತುಗಳ ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಅಭಿಮಾನಿಗಳು ಒಂದಿಷ್ಟು ಜನ ಇವರ ಹೆಸರಿನ ಮೇಲೆ ಅಥವಾ ಕಿಚ್ಚ ಫ್ಯಾನ್ಸ್ ಕ್ಲಬ್ ಅಥವಾ ಈ ರೀತಿಯಾಗಿ ಬೇರೆ ಬೇರೆ ಒಂದು ಪೇಜಸ್ಗಳು ಏನಿರುತ್ತೋ ಆ ಜನಗಳು ಬಂದಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಕೂಡ ಇವರು ಹೇಳ್ತಾರೆ. ಆ ಒಂದು ಕಿವಿ ಮಾತು ಏನಂತಂದರೆ, ನಾವು ಯಾವುದೋ ಕಿತ್ತೋದು ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದರ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಕಿತ್ತೋದು ನನ್ನ ಮಕ್ಕಳು ಅಂದರೆ ಏನು? ಕಿತ್ತೋದ ಅಷ್ಟು ಏನೋ ಒಂದು ಬೇರೆಯವರು ಅಥವಾ ಏನೋ ಉಡಾಪೆ ಜನಗಳು ಈ ರೀತಿಯಾಗಿ ಏನೋ ಅನ್ಕೋಬೋದು. ನನ್ನ ಮಕ್ಕಳು ಇದರ ಪದದ ಅರ್ಥ ಏನು ಗೊತ್ತಾಗ್ತಾ ಇಲ್ಲ. ಬಹುಶಃ ನನ್ನ ಮಕ್ಕಳು ಅಂದರೆ ಇವರಿಗೆ ಹುಟ್ಟಿದವರ ಅಥವಾ ಹೇಗೆ ಏನು ಈ ಪದದ ಅರ್ಥ ಅಂತ ನನಗೆ ಗೊತ್ತಾಗಲಿಲ್ಲ. ಈ ಒಂದು ಪದದ ಬಳಕೆ ಆ ಒಂದು ಸಂದರ್ಭದಲ್ಲಿ ಸೂಕ್ತನ ಎಂಬ ಒಂದು ಪ್ರಶ್ನೆ ಕಾಡುವಂತಹದ್ದು. ಸೊ ಬಹುಶಃ ಇವರಿಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ಕಿಚ್ಚ ಸುದೀಪ್ ಅವರಿಗೆ ಕಳೆದ ಬಿಗ್ ಬಾಸ್ ಸೀಸನ್ 11 ಏನು ನಡೀತಾ ಇತ್ತು, 11ನೇ ಸೀಸನ್ನಲ್ಲಿ ಇದೇ ರೀತಿಯಾಗಿ ತಾಯಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಾತನ್ನು ಜಗದೀಶ್ ಅವರಿಗೆ ಚೈತ್ರ ಅವರು ಕೇಳಿರ್ತಾರೆ. ಸೊ ಆಗ ಈ ಕಿಚ್ಚ ಸುದೀಪ್ ಅವರು ಎಷ್ಟು ಗುಡುಗಿದ್ರು, ಎಷ್ಟು ಖಾರ ಆದರು ಅಂತಂದರೆ, ನೀನು ಬಳಸಿರುವಂತಹ ಮಾತಿನ ಅರ್ಥ ಏನು ಅಂದರೆ, ನೀನು ಜಗದೀಶ್ ಅವರಿಗೆ ಬೈತಾ ಇಲ್ಲ, ಬದಲಿಗೆ ಅವರ ತಾಯಿನ ಅನುಮಾನಿಸ್ತಾ ಇದೆ, ಅವರ ತಾಯಿಗೆ ಬೈತಾ ಇದೆಯಾ ಎಂಬ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಆ ಮಾತಿಗೂ ಈ ಮಾತಿಗೂ ಬೇರೆ ವ್ಯತ್ಯಾಸ ಇಲ್ಲ. ಈಗ ಕಿಚ್ಚ ಸುದೀಪ್ ಅವರು ಕೂಡ ಈ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋರು ಅಥವಾ ಕೆಟ್ಟದಾಗಿ ಕಾಲೆಳೆಯೋರು ಇನ್ನೇನೋ ಮಾಡೋರಿಗೇನೆ ಈಗ ಅವ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಬದಲಿಗೆ ಅವರ ತಾಯಿ ಬಗ್ಗೆ ಇವರು ಮಾತನಾಡ್ತಾ ಇದ್ದಾರೆ ಅಂತ ಇವರಿಗೆ ಕಾಡಲಿಲ್ವಾ ಅಥವಾ ಇವ್ರಿಗೆ ಇದು ಅನಿಸ್ಲಿಲ್ವಾ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಸೊ ಇಲ್ಲಿ ನಾನು ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಬೆಳೆಯುವಂಥ ವ್ಯಕ್ತಿ ಈಗ ಜಗತ್ತಿಗೆ ಏನೋ ಒಂದು ಸಂದೇಶ ಅಥವಾ ಅಭಿಮಾನಿಗಳಿಗೆ ಏನೋ ಒಂದು ಸಂದೇಶ ಕೊಡ್ತಾರೆ ಅಂತಂದಾಗ ಅಲ್ಲಿ ಒಂದು ಹಿಡಿತ ಇರಬೇಕು. ಮಾತಿನ ಬಗ್ಗೆ ಹಿಡಿತ ಇಲ್ಲ ಅಂತಂದಾಗ ಆ ಒಂದು ಪದಗಳ ಅರ್ಥ ಇರುತ್ತಲ್ಲ ಬೇರೆ ಬೇರೆಯಾಗೇ ಇರುತ್ತೆ. ಒಬ್ಬ ಸೆಲೆಬ್ರಿಟಿ ಆದವನು ಮಾತುಗಳು ಆಗಿರಲಿ, ಅವನ ಸ್ಟೈಲ್ಗಳಾಗಲಿ ಎಲ್ಲವೂ ಕೂಡ ಜನಗಳು ಆಲಿಸ್ತಾ ಇರ್ತಾರೆ, ಪ್ರತಿಯೊಂದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತಾ ಇರ್ತಾರೆ. ಮಾತಿನಲ್ಲಿ ನಿಗಾ ಇರಬೇಕು ಎಂಬುದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಬಂದು ನೀವು ಬೇರೆ ಬೇರೆಯವರು ಬೇರೆ ಥರ ಕಮೆಂಟ್ಸ್ಗಳನ್ನ ಮಾಡ್ಬೋದು. ನೀನು ಅವನ ಅಭಿಮಾನಿ ಇವನ ಅಭಿಮಾನಿ ಅಂತ. ನಾನು ಯಾವನ ಅಭಿಮಾನಿನೂ ಅಲ್ಲ. ನನಗೆ ಸಿನಿಮಾ ಇಂಡಸ್ಟ್ರಿನೇ. ಅಲ್ಲಿ ಕಲಾವಿದರು ಅಷ್ಟೇ. ನಾನು ಒಬ್ಬ ಎಲ್ಲ ಕಲಾವಿದರನ್ನು, ಚಿಕ್ಕವನಿರಲಿ ದೊಡ್ಡವನಿರಲಿ, ಅವ್ನು 100 ಸಿನಿಮಾ ಮಾಡಿರಲಿ 500 ಸಿನಿಮಾ ಮಾಡಿರಲಿ, ಅವನನ್ನು ಕಲಾವಿದನಂತಲೇ ನಾನು ಗುರುತಿಸ್ತೀನಿ. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಕೂಡ ಒಬ್ಬರು ಕಲಾವಿದರು ಅಷ್ಟೇ, ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವರ ಬಗ್ಗೆ ಯಾಕೆ ನಾನು ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂತಂದರೆ, ಇವರು ಸಮಾಜಕ್ಕೆ ಬೇರೆ ಬೇರೆ ರೀತಿಯಾದಂಥ ಸಂದೇಶಗಳನ್ನ ಕೊಡ್ತಿರ್ತಾರೆ. ಈ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಯಾಗಿದ್ದಾರೆ. ಈ ಸಣ್ಣ ಪುಟ್ಟ ತಪ್ಪುಗಳಿದೆಯಲ್ಲ, ಇದನ್ನು ಇವ್ರುಗಳು ತಿದ್ದುಕೊಂಡ್ರೆ ಖಂಡಿತವಾಗಿ ಈ ಕೇವಲ ಇವರ ಅಭಿಮಾನಿಗಳಷ್ಟೇ ಅಲ್ಲ, ನಮ್ಮಂಥವರು ಕೂಡ ತಿದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಕೊನೆಗೊಂದು ಕೂಡ ಮಾತನ್ನು ಹೇಳ್ತಾರೆ, ಅವ್ರ ಮನೆಯವರು ಅಥವಾ ನಾವು ಏನು ಮಾತನಾಡ್ತೀವಿ ಅದನ್ನು ನಮ್ಮ ಮಕ್ಕಳು ಕಲಿತಾರೆ ಅಂತ. ಸೊ ಇವರು ಏನು ಮಾತನಾಡ್ತಾರೆ ಇವರ ಅಭಿಮಾನಿಗಳು ಕೂಡ ಕಲಿತಾರೆ. ಹಾಗಾಗಿ ಒಂದು ಪದಗಳ ಬಳಕೆಯನ್ನು ಮಾಡಬೇಕಾದ್ರೆ, ಏನೋ ಒಂದು ಹೇಳಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಮೇಲೆ, ಪದಗಳ ಮೇಲೆ ನಿಗಾ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನೇ ಇರಲಿ, ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅನೇಕ ಜನ ಅಭಿಮಾನಿಗಳು ಕೂಡ ಬಂದಿದ್ದರು. ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದರು, ಮನೆ ಹತ್ರ ನಾನು ಸಿಗೋದಕ್ಕಾಗೋದಿಲ್ಲ, ಬದಲಿಗೆ ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ಸಿಗೋಣ ಅಂತ ಹೇಳಿದರು. ಅದೇ ರೀತಿಯಾಗಿ ಮಾತಿಗೆ ತಕ್ಕಂತೆ ನಡ್ಕೊಂಡ್ರು. ಆದರೆ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಪದಗಳ ಬಳಕೆಯಲ್ಲಿ ಅಥವಾ ಇನ್ನೇನೋ ಮಾತನಾಡೋ ಬರದಲ್ಲಿ ಇನ್ನೇನೋ ಮಾತನಾಡೋದಕ್ಕೆ ಹೋಗಬೇಡಿ. ಸೊ ಈ ಪದಗಳನ್ನು ಬೇರೆಯವರು ಮಾತನಾಡಿದಾಗ ನೀವು ಅಲ್ಲಿ ತಿದ್ದಿ ಬುದ್ಧಿ ಹೇಳ್ತಿದ್ರಿ ಅಂದಾಗ ಮೊದಲು ನೀವು ತಿದ್ದುಕೊಂಡು, ನೀವು ಬುದ್ಧಿಯನ್ನು ಕಲ್ತ್ಕೊಂಡು ಬೇರೆಯವ್ರಿಗೆ ಹೇಳೋದಕ್ಕೆ ಮುಂದಾಗಿ ಅಂತ ಅನಿಸುತ್ತೆ. ಸೊ ಇದನ್ನು ನಾನಷ್ಟೇ ಅಲ್ಲ, ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇರುವಂತಹ ಮಾತು ಕೂಡ ಹೌದು. ಸೊ ಒಂದು ಒಳ್ಳೆಯ ಸ್ಥಾನದಲ್ಲಿ, ಒಂದು ಉತ್ತಮ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಈ ಒಂದು ಪದ ಬಳಕೆ ಇದೆಯಲ್ಲ, ಯಾವುದೋ ಕಿತ್ತೋದು ನನ್ನ ಮಕ್ಕಳು,
ಅಥವಾ ಇನ್ಯಾವುದೋ ಪದಗಳು, ಸೊ ಆ ಪದಗಳು ಸೂಕ್ತ ಆಗೋದಿಲ್ಲ, ನಿಮ್ಮ ಗೌರವಕ್ಕೆ ಅದು ಧಕ್ಕೆಯನ್ನು ತರುವಂತಹ ಪದಗಳಾಗುತ್ತೆ. ಹಾಗಾಗಿ ಈ ಒಂದು ಪದಗಳೇನಿದೆ ಇವುಗಳನ್ನು ಒಂದಿಷ್ಟು ಬದಲಾವಣೆ ಮಾಡಿಕೊಳ್ಳಿ. ಇವುಗಳ ಬದಲಾಗಿ ಬೇರೆ ರೀತಿಯ ಪದಗಳು ಇದ್ದಾವೆ, ಸಾಕಷ್ಟು ಇದ್ದಾವೆ. ಸೊ ಆ ಪದಗಳನ್ನು ಬಳಕೆ ಮಾಡಿ ಯಾವುದೇ ರೀತಿಯಾಗಿ ಯಾರೋ ಮಾಡಿದ ತಪ್ಪಿಗೆ ಅವರ ತಂದೆ ತಾಯಿಗೆ ಬೈಯುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಎಂಬ ಒಂದು ಪ್ರಶ್ನೆ ಕಾಡುತ್ತೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರವೇನಾದರೂ ಇದ್ದರೆ ಉತ್ತರವನ್ನು ಕೊಡಿ. ಸೊ ಬೇರೆಯವರು ಅಭಿಮಾನಿಗಳಾಗಿರಲಿ ಅಥವಾ ಬೇರೆ ಬೇರೆಯವರ ಸಿನಿಮಾ ನಟರ ಅಭಿಮಾನಿಗಳಾಗಿರಲಿ ಈ ಒಂದು ವಿಡಿಯೋನ ಬೇರೆ ರೀತಿಯಲ್ಲಿ ತಿರ್ಚಿಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಉದ್ದೇಶ ಇಷ್ಟೇ, ಇಲ್ಲಿ ಒಬ್ಬ ಸಿನಿಮಾ ನಟ ಅಥವಾ ಸ್ಟಾರ್ ನಟ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದಾರೆ ಅಂದಾಗ ಅವರನ್ನು ಅನುಕರಿಸುವಂಥ ಸಾಕಷ್ಟು ಜನಗಳಿರ್ತಾರೆ. ಇದರಿಂದ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ಕೆಟ್ಟ ಎಫೆಕ್ಟ್ ಆಗದೇ ಇರಲಿ ಎಂಬ ಒಂದು ಉದ್ದೇಶದಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ಅಥವಾ ಈ ಕಿತ್ತೋದ್ ನನ್ನ ಮಕ್ಕಳ ಪದದ ಅರ್ಥ ಏನು ಅಂತ ನಾನು ಕೇಳ್ತಾ ಇರುವಂಥದ್ದು ಅಷ್ಟೇ. ಸೊ ಈ ಒಂದು ಕಿತ್ತೋದ್ ನನ್ನ ಮಕ್ಕಳ ಪದದ ಅರ್ಥ ಏನು ಅಂತ ನಿಮಗೆ ಗೊತ್ತಿದ್ದರೆ ಇದು ನೇರವಾಗಿ ತಾಯಿಗೆ ಬೈದ ಹಾಗೆ ಆಗುತ್ತಾ, ಅಥವಾ ತಾಯಿಯನ್ನು ಸಂಶಯ ಪಟ್ಟಂಗೆ ಆಗುತ್ತಾ, ಅಥವಾ ಈ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋರನ್ನ ಬಿಟ್ಟು ಅವರ ತಾಯಿಯನ್ನೇ ಟಾರ್ಗೆಟ್ ಮಾಡಿದಾಗ ಆಗುತ್ತಾ? ಸೊ ಈ ರೀತಿಯಾದಂಥ ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಈ ಕೆಲವೊಂದು ಯೂಟ್ಯೂಬರ್ಸ್ಗಳ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಒಂದು 5 ಜನರ ಹೆಸರನ್ನು ಹೇಳಿದ್ದಾರೆ. ಕುಡ್ಲ ರಾಂಪೇಜ್ ಸೇರಿದಂತೆ 5 ಯೂಟ್ಯೂಬರ್ಸ್ಗಳ ಮೇಲೆ ನಾನು ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿದ್ದೀನಿ. ಈ ಒಂದು ಸ್ಯಾಟಲೈಟ್ ಚಾನಲ್ಗಳನ್ನು ಹೊರತುಪಡಿಸಿ ಈ ಡಿಜಿಟಲ್ದವ್ರಿಗೆ ಈ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಇಲ್ಲಿನ ಲೈವ್ ಘಟನೆಗಳನ್ನು ಜನರಿಗೆ ತಿಳಿಸುವಂಥ ಅವಕಾಶ ಇವರಿಗೆ ಕೋರ್ಟ್ನಿಂದ ನೀಡಿರೋದಿಲ್ಲ. ಕೋರ್ಟ್ನ ಒಂದು ಆದೇಶಗಳು ಅಥವಾ ಕೋರ್ಟ್ನ ಒಂದು ಚೌಕಟ್ಟು ಮೀರಿ ಈ 5 ಯೂಟ್ಯೂಬರ್ಸ್ಗಳು ಮುಂದೆ ಹೋಗಿದ್ದಾರೆ. ಹಾಗಾಗಿ ಇವರ ವಿರುದ್ಧ ನಾನು ಕಂಪ್ಲೇಂಟ್ನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಇವತ್ತು ಮಂಗಳೂರಿನ ಸ್ಟೇಷನ್ಗೆ ಬಂದಿರತಕ್ಕಂಥದ್ದು. ಸೊ ಯಾವ ಯೂಟ್ಯೂಬರ್ಸ್ಗಳು ಅಂತ ಕೆಲವೊಂದು ಯೂಟ್ಯೂಬರ್ಸ್ಗಳ ಮೇಲೆ ಹೆಸರು ಹೇಳಿದ್ದಾರೆ. ಕುಡ್ಲ ರಾಂಪೇಜ್ ಆಗಿರ್ಬೋದು, ಅದೇ ರೀತಿಯಾಗಿ ವಾರ್ತಾ ಭಾರತಿ ಆಗಿರ್ಬೋದು, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ. ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಈ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ ಅವನ ಇಂಟರ್ವ್ಯೂ ಮಾಡಿದ್ದು ಕೂಡ ಅದೊಂದು ಕ್ರೈಮ್. ಅದು ಮುಂಚಿತವಾಗಿ ಮಾಡಿರಲಿ ಅಥವಾ ಈ ಒಂದು SITಯಲ್ಲಿ ತನಿಖೆ ನಡೀತಾ ಇರಬೇಕಂತ ಸಂದರ್ಭದಲ್ಲೇ ಆಗಿರ್ಬೋದು, ಅಥವಾ ಅವನ ಮೇಲೆ FIR ಆದಮೇಲೆ ಅಥವಾ ಅವನನ್ನು A1 ಆರೋಪಿ ಮಾಡಿ ಆದಮೇಲೆ ಅವನನ್ನು ಇಂಟರ್ವ್ಯೂ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಕ್ರೈಮ್. ಸೊ ಹಾಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಒಂದು ಕಾರಣದಿಂದಾಗಿ ನಾನು ಕೇಸ್ನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು. ಒಟ್ಟೆ ಈ ರೀತಿಯಾದಂಥ ಬೆಳವಣಿಗೆಗಳು ಇವತ್ತಿನ ದಿನದಲ್ಲಿ ಆಗಿರ್ತಕ್ಕಂಥದ್ದು. ಏನೇ ಇರಲಿ, ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಚುಕ್ಕೆ ಸಿಗಬೇಕಾಗಿದೆ ಅಂತಂದರೆ ಅಂತ್ಯ ಸಿಗಬೇಕಾಗಿದೆ. ಅಲ್ಲಿ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಶವ ಊತಿದ್ದೀವಿ, ಹಾಗೆ ಹೀಗೆ ಅಂತ ಒಂದು ಧರ್ಮಸ್ಥಳಕ್ಕೆ ಕಳಂಕ ಅಂಟ್ಕೊಂಡಿದೆಯಲ್ಲ, ಆ ಒಂದು ಕಳಂಕ ಅಂಟ್ಕೊಂಡಿರುವಂಥ ಕಳಂಕ ನಶಿಸಿ ಹೋಗಬೇಕು. ಆ ಒಂದು ನಶಿಸಿ ಹೋಗಬೇಕು ಅಂತಂದರೆ SIT ರಿಸಲ್ಟ್ ಬರಬೇಕು, ಔಟ್ಪುಟ್ ಬರಬೇಕು. ಅಂದರೆ ಷಡ್ಯಂತ್ರ ಮಾಡಿದಾರ ಅಥವಾ ಅಲ್ಲಿ ನಿಜವಾಗಿಯೂ ಅನ್ಯಾಯ ಆಗಿದೆಯಾ, ಅಲ್ಲಿ ಏನೇನು ಸಮಸ್ಯೆ ಆಗಿದೆ, ಅಲ್ಲಿ ನಿಜಕ್ಕೂ ನಡೀತಿರೋದೇನು. ಸೊ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ಕಾಗ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ಹೋಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. BJP ಅವರು ಒಂದು ಚಳುವಳಿ ಮಾಡ್ತಾರೆ, JDSನವರು ಒಂದು ಚಳುವಳಿ ಮಾಡ್ತಾರೆ. ಸೊ ಎಲ್ಲರೂ ಒಂದೊಂದು ಅವರಿಗೆ ಅನುಕೂಲ ಆದ ರೀತಿಯಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ತಮ್ಮನ್ನು ತಾವು ಸಮಾಜಕ್ಕೆ ತೋರಿಸಿಕೊಳ್ಳೋದಕ್ಕೆ ಏನೇನೋ ಬೇಕಾದರೂ ಸಾಧನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ರಾಜಕೀಯದವರ ಬಗ್ಗೆ ಹೆಚ್ಚು ಇಲ್ಲಿ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಅದು ರಾಜಕೀಯ ಕುತಂತ್ರನೇ ಹಾಗೆ. ಓಟಿನ ಗಿಮ್ಮಕ್ಕಾಗಿರ್ಬೋದು ಅಥವಾ ಜನರನ್ನು ತಮ್ಮ ಹತ್ರ ಸೆಳೆದುಕೊಳ್ಳುವಂತಹ ಒಂದು ಗಿಮ್ಮಕ್ಕಾಗಿರ್ಬೋದು, ಅವೆಲ್ಲವೂ ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ಅವರುಗಳು ಆ ರೀತಿಯಾದಂಥ ಒಂದು ಚಮತ್ಕಾರವನ್ನು ಮಾಡ್ತಾ ಹೋಗ್ತಾರೆ. ಈ ಸೌಜನ್ಯ ಪ್ರಕರಣ ಆದಾಗಲೂ ಕೂಡ BJP ಸರ್ಕಾರನೇ ಇತ್ತು. ಆಗ ಏನು ಕಿತ್ತಾಕಕ್ಕೆ ಇರುವಂಥ BJP ಸರ್ಕಾರದವರು ಈಗ BJP ಅವರು ಒಂದು ಧರ್ಮಸ್ಥಳ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಸೌಜನ್ಯ ಮನೆಗೆ ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳಿ, ಮುಂದೆ ನೀವೇನಾದರೂ ತನಿಖೆಗೆ ಆಗ್ರಹಿಸಿದರೆ ತನಿಖೆಯ ದುಡ್ಡನ್ನು ನಾನೇ ಬರೆಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳೋದು. ಸೊ ಇದೆಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ. ಈಗಾಗಲೇ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸೌಜನ್ಯ ಪ್ರಕರಣ ಎಲ್ಲವೂ ಕೂಡ ಹದ್ದು ಕಾಗಿಗಳೆಲ್ಲವೂ ಕೂಡ ಹರಿದು ತಿಂದು ಬಿಸಾಕಿದ್ದಾವೆ. ಕೇವಲ ಮೂಳೆಗಳು ಉಳಿದಿರುವಂಥ ಸ್ಥಿತಿಗೆ ಇವತ್ತು ಸೌಜನ್ಯ ಪ್ರಕರಣ ಬಂದು ನಿಂತಿದೆ. ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ಸೌಜನ್ಯ ತಾಯಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರದ್ದು ರಾಜಕಾರಣಿಗಳ ಮೇಲೆ ನನಗೆ ಯಾವುದೇ ರೀತಿಯಾದಂಥ ನಂಬಿಕೆ ಇಲ್ಲ. ಇವರುಗಳು ಯಾವುದೇ ಕಾರಣಕ್ಕೂ ಇವರನ್ನು ನಂಬೋದಕ್ಕೆ ಆಗೋದಿಲ್ಲ. ಅವತ್ತು ಪ್ರತಿಯೊಬ್ಬ ರಾಜಕಾರಣಿಯ ಮನೆಗೆ ಅಲ್ದಿದ್ದೀನಿ, ಆದರೆ ಅವತ್ತು ಯಾರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಈಗ ಈ ಒಂದು ಪ್ರಕರಣ ತುಂಬ ತಲೆ ಎತ್ತಾ ಇದ್ದಂತೆ ಈಗ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಸಾಂತ್ವನವನ್ನು ಹೇಳ್ತಾ ಇದ್ದಾರೆ, ಸಮಾಧಾನವನ್ನು ಮಾಡ್ತಾ ಇದ್ದಾರೆ ಎಂಬುದು ಮಾತನ್ನು ಕೂಡ ಈ ಸೌಜನ್ಯ ತಾಯಿಯವರು ಹೇಳಿಕೊಂಡಿರ್ತಕ್ಕಂಥದ್ದು. ಸೊ ನೋಡೋಣ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಸಾಕಷ್ಟು ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ತುಂಬಿಕೊಂಡಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗೋದು ಯಾವಾಗ ಅಂತಂದರೆ ಅವುಗಳೆಲ್ಲವೂ ಕೂಡ ತಲೆ ಎತ್ತಿದಾಗ,
ಅವೆಲ್ಲರೂ ಕೂಡ ಅಲ್ಲಿ ಜನಗಳು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತಂಡ ನೇಮಕ ಆಗಿದೆ. SIT ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. SIT ಕಾರ್ಯ ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ನಾವು ಅದನ್ನ ಚೌಕಟ್ಟನ್ನು ಮೀರಿ ಹೆಚ್ಚು ಮಾತನಾಡೋದಕ್ಕೆ ಆಗೋದಿಲ್ಲ. ಬದಲಿಗೆ ಏನೇನು ಆಗಿದೆ, ಏನೇನು ಅಪ್ಡೇಟ್ ಅಂತ ನಿಮಗೆ ತಿಳಿಸಿಕೊಡುವಂಥ ಕೆಲಸ ಅಷ್ಟೇ. ಕಿಚ್ಚ ಸುದೀಪ್ ಸಂಬಂಧಪಟ್ಟ ಹಾಗೆ ಅಥವಾ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.